ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬೆಂಗಳೂರಿಗೆ ಬಂದೆ ಊರಿಂದ, ಅಮ್ಮ ಮನೆಯಿಂದ. ಒಂದೆರಡು ದಿನ ಆಯಿತು ಅಷ್ಟೇ. ಇವತ್ತು ಗುರುವಾರ, ಪೂಜೆ ಮಾಡಿದ್ದೀನಿ ಮನೇಲಿ. ಆಮೇಲೆ ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಟಿದ್ದೆ. ಏನಕ್ಕೆ ಅಂದರೆ, ಗಾಂಧಿ ಬಜಾರ್ ಹೋಗೋ ರೋಡಲ್ಲಿ ಒಂದು ಶಾಪ್ ಇದೆ. ಆ್ಯಕ್ಚುಲಿ ಯಾವ ಶಾಪು? ಹೌಸ್ ಹೋಲ್ಡ್ ಐಟಮ್ಸ್, ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಗಳು ಸ್ವಲ್ಪ ಕಡಿಮೆ ರೇಟಲ್ಲಿ, ಒಂದು ಮೀಶೋಲೆಲ್ಲ ಸಿಗುತ್ತೆ ನೋಡಿ, ಆ ಥರ ಐಟಮ್ಗಳು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಕ್ಕುವಂಥ ಶಾಪ್ ಇದೆ. ಅಲ್ಲಿಗೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿ ಹೋಗಿ ಏನೇನಿದೆ ಅಂತ ನೋಡಿ. ಸೊ ಯಾರಿಗಾನ ಗೊತ್ತಿಲ್ಲ ಅಂದರೆ, ನಿಮಗೇನಾದರೂ ಬೇಕು ಅಂದರೆ ಅಲ್ಲಿ ಹೋಗಿ ಶಾಪ್ ಮಾಡ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಚೆನ್ನಾಗಿದೆ. ಯಾವ್ದು ಬಂದು ಇದ್ದಾಗ ದಿಂಕುಗೆ ಚೆನ್ನಾಗಿದ್ದಾವೆ. ಸೋಪ್ ಬಾಕ್ಸ್ ನೋಡಿ, ಸೋಪ್ ಚೆನ್ನಾಗಿದೆ. ಯಾಕಮ್ಮ ಇದನ್ನು ಬಿಡಿಸಿ ಪಾತ್ರೆ ಹೆಚ್ಚೋದು ಹಾಕು, ಚೆನ್ನಾಗಿ ಹೋಗುತ್ತೆ ರೋಸ್. ಚೆನ್ನಾಗಿದೆ. ಅದೇನಕ್ಕಮ್ಮ ಏನು ಮಾಡೋದು? ಮತ್ತೆ ಎತ್ಕೊಳ್ಳಿ. ಅಯ್ಯ ಬಾಕ್ಸ್ ಸರಿ, ಅದೇ ಅಯ್ಯ ಇದೆಷ್ಟು ಕೇಳು. ಅಯ್ಯ ಈಗ ಮಣ್ಣಲ್ಲೇ ಹೋಗ್ತಿದ್ಯಾ? ಇದೆಷ್ಟು ಕೇಳು ಕೇಳು.
ನಂಗೆ ದೊಡ್ಡ ಚಿಕ್ಕದು ಬೇಡ ದೊಡ್ಡದೇ ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ. ಸೊ ಅದು ಶಾಪ್ ಎಲ್ಲಿರೋದು ಅಂದರೆ ಹನುಮಂತ ನಗರ್ ಸರ್ಕಲ್ ಇದೆ. ಸೊ ಅಲ್ಲಿ ಸರ್ಕಲ್ ಹತ್ರನೇ ಹೋದರೆ ಆ ಶಾಪ್ ಕಾಣಿಸುತ್ತೆ. ಆ್ಯಕ್ಚುಲಿ ಅದ್ರ ನೇಮ್ ಹಾಕಿದ್ದೀನಿ ನೋಡಿ ವೀಡಿಯೋದಲ್ಲಿ. ಅಲ್ಲಿ ಹೋದ ತಕ್ಷಣ ಕಾಣಿಸುತ್ತೆ. ಸೊ ಒಳ್ಳೆ ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಗೆ ಒಂದು ಒಳ್ಳೆ ಶಾಪ್, ಒಂದು ಸಿಂಗಲ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಸ್ವಲ್ಪ ಬಂದಿದ್ದೀನಿ. ಅದ್ರದ್ದು ಅಂದರೆ ಮೀಶೋದಲ್ಲೂ ಸಿಗುವಂಥ ಐಟಮ್ಗಳು ಇಲ್ಲಿ ಸಿಗುತ್ತೆ. ಅಂದರೆ ಅದಕ್ಕಿಂತಲೂ ಕಡಿಮೆ, ಮೀಶೋಗಿಂತಲೂ ಕಡಿಮೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಐಟಮ್ಗಳೆಲ್ಲ. ಒಂದು ಕ್ಲಚಸ್ ತೊಗೊಂಡೆ, 100 ಕ್ಲಿಪ್ಸ್. ಸೊ ಇದೆಷ್ಟು ಕ್ಯೂಟಾಗಿದೆ ನೋಡಿ. ಈ ಗೊಂಬೆ ಇಷ್ಟ ಆಗ್ಬಿಟ್ಟು ತೊಗೊಂಡೆ. ಇದೊಂದು ಕ್ಲಚ್ ಮತ್ತು ಇದೊಂದು ಅಂದರೆ ತುರ್ಪ ಹಾಕ್ಕೊಂಡಾಗ ಯೂಸ್ ಆಗುತ್ತೆ ಅಂತ ಇದೊಂದು ಇಟ್ಕೊಂಡೆ. ಸೊ 3 ಕ್ಲಚಸ್, ಒಂದು ಹೇರ್ ಬ್ಯಾಂಡ್. ನನಗೆ ಟೈನಿ ಹೇರ್ಸ್ಗಳು ಜಾಸ್ತಿ, ಬೇಬಿ ಹೇರ್ಸು. ಅದಕ್ಕೆ ಮೇಕಪ್ ಮಾಡುವಾಗ ಎಂತಕನ ಯೂಸ್ ಆಗುತ್ತೆ ಅಂತ ತಗೊಂಡೆ. ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಹಾಕ್ಕೊಂಡು ಮಾತಾಡೋಣ. ಇದು ಮೀಶೋದಲ್ಲಿ ಸಿಗುತ್ತೆ ಅವಾಗ ಪಾತ್ರೆ ತೊಳೆಯೋದು. ಏನು ಈ ಥರ ಮಾಡಿಬಿಟ್ಟು ಸ್ವಲ್ಪ ಇದಾಕ್ಬಿಟ್ಟು ತೊಳೆದು ತುಂಬ ನೀಟಾಗಿ ಹೋಗುತ್ತಂತೆ ಕರೆ. ಸೊ ಇದು ಪಾತ್ರೆ ತೊಳೆಯೋದು ತುಂಬ ನೀಟಾಗಿ ಹೋಗುತ್ತಂತೆ, ಅದಕ್ಕೆ ತಗೊಂಡೆ ಇದು. ಸೊ ಪಾತ್ರೆ ತೊಳೆಯೋಕ್ಕೆ ತೊಗೊಳ್ಳಿಲ್ಲ, ದೇವ್ರ ಸಾಮಾನುಗಳನ್ನ ತೊಳೆಯೋಕ್ಕೆ ಅಂತ ಇದನ್ನು ತಗೊಂಡೆ. ಇದೊಂದು ಬ್ರಷ್. ಸೊ ನೋಡಿ, ಇದೆಲ್ಲ ಪ್ರೈಸ್ ಹೇಳಿಲ್ಲಲ್ವ. ಇದು ಅಂದರೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕಲ್ಲಿ ಬ್ಲ್ಯಾಕ್ ಉಳ್ಕೊಂಡಿರುತ್ತೆ ನೋಡಿ, ಅದನ್ನೆಲ್ಲ ಉಜ್ಜೋಕ್ಕೆ ಅಂತ ಇದೊಂದು ಬ್ರಷ್ನ ತಗೊಂಡೆ. ಇದು 20 ರುಪೀಸು. ಇದೆಲ್ಲ ಕ್ಲಚಸ್ಸು 20 ರುಪೀಸು. ಇದು ಮತ್ತು ಇದು ಪಾತ್ರೆ ತೊಳೆಯೋದು ಕೂಡ 20 ರುಪೀಸು. ಮತ್ತು ಇದೊಂದು ಸೋಪ್ ಬಾಕ್ಸ್. ಇದು ನಮ್ಮ ಡಿಂಕುಗೆ ಅಂತ ತಗೊಂಡೆ. ಇದನ್ನ ಒಂದು ಸೋಪ್ನ ಸೇಫಾಗಿ ಹಾಕ್ಬಿಟ್ಟು ಎತ್ತಿಕ್ಕೋಣ ಅಂತ. ಇದು ಒಂದು ಸೋಪ್ ಬಾಕ್ಸ್. ಇದು 30 ರುಪೀಸ್ ಏನೋ. ಇದು 30 ರುಪೀಸ್. ಮತ್ತು ಇದು 10 ರುಪೀಸು 20 ರುಪೀಸು ಏನೋ. ಡಿಂಕುಗೆ ಬ್ರಷ್. ಹಿಂಗೇನೆ ರ್ಯಾಬಿಟ್ ಇದೆ, ರ್ಯಾಬಿಟ್. ಮತ್ತು ಇದು ನೋಡಿ, ಇದು ಅಂದರೆ ಇದೇನು ಗೊತ್ತಾ, ಇದು ಗಮ್ಮನುತ್ತೆ. ಕರ್ಪೂರ ಸ್ಮೆಲ್ ಬರ್ತಾಯಿದೆ. ನನಗೆ ಕರ್ಪೂರ ಅಂದರೆ ತುಂಬ ಇಷ್ಟ. ಸೊ ಇದು ಕರ್ಪೂರ ಸ್ಮೆಲ್ ಬರ್ತಾಯಿದೆ. ನಾನು ಅದಕ್ಕೆ ಇಟ್ಕೊಂಡೆ ಅಲ್ಲಿ ವಾಶ್ರೂಮ್ಗೆ ಹಾಕೋಣ ಅಂತ. ವಾಶ್ರೂಮ್ಗೆ ಕರ್ಪೂರ ಸ್ಮೆಲ್ ಬರ್ತದೆ. ಮತ್ತು ಇದು ಹೇರ್ ಬ್ಯಾಂಡು 20 ರುಪೀಸೇ. ಮತ್ತು ಇದೊಂದು ಜ್ಯುವೆಲ್ರಿ ಬಾಕ್ಸ್ ತೊಗೊಂಡೆ. ಏನಾದರೂ ಸ್ಟೋರ್ ಮಾಡ್ಬೋದು. ನಾನು ಓಪನ್ ಮಾಡಿಲ್ಲ, ಬನ್ನಿ ಓಪನ್ ಮಾಡೋಣ. ಯಾವ ಥರ ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಕ್ಕೋಣ ಅಂತ ತೊಗೊಂಡೆ. ಯಾಕೆ ಒಂದರಲ್ಲಿ ನೆಕ್ ಪೀಸೇ ಆಗಿರ್ಬೋದು, ಅಥವಾ ಲಿಪ್ಸ್ಟಿಕ್ಕು, ಕಾಜಲು, ಅಥವಾ ಒಂದು ನೆಕ್ ಪೀಸ್ಗೆ, ಇನ್ನೊಂದು ಇಯರಿಂಗ್ಸ್ಗೆ, ಇನ್ನೊಂದು ಬ್ರೇಸ್ಲೆಟ್ಸ್ಗೆ ಎಂತ ಯೂಸ್ ಆಗುತ್ತೆ. ಹಂಗೆ ಡ್ರೆಸ್ ಅಂತ ಹೇಳಿದ ತಕ್ಷಣ ಬರುತ್ತೆ. ಸೊ ನೈಟ್ ಸ್ವಲ್ಪ ಜಾಸ್ತಿ ಆಗಿದೆ ಟೈಮು. ಓಕೆ, ಅಷ್ಟೇ. ನಾನು ಮೇನಾಗಿ ಹೋಗಿದ್ದು ತಗೊಬರೋಕ್ಕೆ ಬಾಕ್ಸ್ಗಳು. ಅಲ್ಲಿ ಟಬ್ಗಳನ್ನ ನೋಡಿದ್ದೆ. ಇದೇಂತಕ್ಕೆ ಅಂದರೆ ಮನೆಗೆ ನಮ್ಮ ಮನೇಲಿ ಜಾಸ್ತಿ ಟಬ್ಸ್ ಇರಲಿಲ್ಲ. ಅಂದರೆ ಈ ರೇಷನ್ ಅಕ್ಕಿ ಹಾಕೋಕ್ಕೆ, ದೋಸೆ ಅಕ್ಕಿ ಹಾಕೋಕ್ಕೆಲ್ಲ ಇರಲಿಲ್ಲ. ಅದಕ್ಕೋಸ್ಕರ ಈ ಟಬ್ನ ತರಕ್ಕೆ ಹೋಗಿದೆ. ತುಂಬ ಗಟ್ಟಿದೆ ಆ್ಯಕ್ಚುಲಿ. ಇದ್ರ ಕ್ಯಾಪ್ ಕೂಡ ಇದೆ ನೋಡಿ. ಡಿಂಕು ಎತ್ಕೊಂಡು ಆಟ ಇದ್ದ. ಏನು ಮಾಡೋಣ, ಕ್ಲೋಸ್ ಮಾಡ್ಬೋದು. ಇದು ಬಂದು ಎಷ್ಟಿರ್ಬೋದು, 100 ರುಪೀಸ್. ಆಚೆ ಎಲ್ಲಾದರೂ ತೊಗೊತೀವಿ ಅಂದರೆ 200ವರೆಗೂ ಇರುತ್ತೆ. ಇದು ಅಷ್ಟು ಗಟ್ಟಿ ಬೇರೆ ಇದೆ. ಕ್ಯಾಪ್ ಅಷ್ಟೇ ಅಷ್ಟು ಗಟ್ಟಿ ಇದೆ. 100 ರುಪೀಸ್ ಈ ಬಾಕ್ಸು. ಸೊ ಅಕ್ಕಿ ಹಾಕೋಣ ಅಂತ ಈ ಬಾಕ್ಸ್ನ ತೊಗೊಂಡೆ. ರೇಷನ್ ಅಕ್ಕಿ ಹಾಕೋಣ, ದೋಸೆ ಅಕ್ಕಿ ಹಾಕೋಣ ಅಂತ. ಚೆನ್ನಾಗಿದೆ ಬಾಕ್ಸ್. ಅದಾದಮೇಲೆ ಇದು ಬಾಕ್ಸ್ಗಳೇ ಅದೇ ಥರ ನೋಡೋಣ ಅಂದ್ಕೊಂಡೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಇದು 3 ಬಾಕ್ಸ್ ಇದೆ. ಅಂದರೆ ಇದು ಸೆಟ್. ಇದು 100 ರೂಪಾಯಿ ಅಲ್ಲ, ಅವು ತುಂಬ ಟೈಟ್ ಇದೆ.
ಇದು 100 ರೂಪಾಯಿ ಅಲ್ಲ ಆ್ಯಕ್ಚುಲಿ, ಇದು 250 ರೂಪೀಸ್ ಇದೆ. ಸೊ ಒಂದು ಈ ಸೈಜ್ ಇದೆ, ಸೇಮ್ ಅದು ತೋರಿಸಿದ್ನಲ್ಲ ಅಷ್ಟೇ. ಇದೊಂದು ಬಾಕ್ಸ್, ಸೊ ಇದೊಂದು ಬಾಕ್ಸು. ಇದರಲ್ಲಿ 3 ಬಾಕ್ಸ್ ಬಂದಿದೆ. ಒಂದು ದೊಡ್ಡದು, ಇನ್ನೊಂದು ಸ್ವಲ್ಪ ಮೀಡಿಯಮ್ ಇದೆ. ಅಂದರೆ ಹಿಟ್ಟುಗಳೆಲ್ಲ ಹಾಕ್ಕೊಳ್ಳೋಕೆ ಚೆನ್ನಾಗಿದೆ. ರವೆನೋ ಹಿಟ್ಟು, ಚಪಾತಿ ಹಿಟ್ಟು ಎಲ್ಲ ಹಾಕ್ಕೋಬೋದು. ಸೊ ಇದೊಂದು ಆಯಿತಾ. ನೆಕ್ಸ್ಟ್ ಇದೇನು ಕರೆ ಆಗಿದೆ, ಏನೋ ಪ್ಲಾಸ್ಟಿಕ್ ಇದು ಮಾಡ್ಕೊಂಡು ನೋಡಿ, ಬ್ಲ್ಯಾಕ್. ಸೊ ಇದೊಂದು ಟೋಟಲ್ ಇದು ಸೆಟ್ಟು 3 ಬಾಕ್ಸ್ ಬರುತ್ತೆ. ಒಂದು ದೊಡ್ಡದು, ಇನ್ನೊಂದು ಮೀಡಿಯಮ್, ಇನ್ನೊಂದು ಚಿಕ್ಕದು. ಇದು 3 ಸೇರಿಸಿ 250 ರೂಪೀಸ್ ಬಿತ್ತು. ಪರವಾಗಿಲ್ಲ, ವರ್ತ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದೇ ಶಾಪಲ್ಲಿ ಹೋದರೆ ಒಂದು 200 ಇರುತ್ತಾ, ಇದು 200, ಇದೊಂದು 100 ಇರುತ್ತಾ, ಇದೊಂದು 50 ಇಲ್ಲ 70 ಅಂತೂ ಇದ್ದೇ ಇರುತ್ತೆ. ಸೊ ಎಷ್ಟು 150, 250, 70, ಒಂದು 300 ಪ್ಲಸ್ ಇರುತ್ತೆ. ಪರವಾಗಿಲ್ಲ, ಒಂದು 100 ಆದರೂ ಸೇವ್ ಮಾಡಿದ್ದೀನಿ ಅದರಿಂದನೂ ಅಷ್ಟೇ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಗಟ್ಟಿ ಕೂಡ ಇದೆ. ನೋಡಿ ಎಷ್ಟು ಫೋರ್ಸ್ ಹಾಕಿ ಅದಂತ ಇದ್ದೀನಿ, ಗಟ್ಟಿನೂ ಇದೆ, ಚೆನ್ನಾಗಿದೆ. ನನಗೆ ಸ್ವಲ್ಪ ಬಾಕ್ಸ್ಗಳು ಬೇಕಿತ್ತು, ಅದಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಇಷ್ಟೇ ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ನನಗೂ ಅವಾಗ ಗೊತ್ತಾಗುತ್ತೆ ಏನು ಇತ್ತ ಅಂತ. ಸೊ ಥ್ಯಾಂಕ್ ಯು.